Welcome to Sri Vagdevi Tarot channel. Here is your future prediction with tarot card guidance. ಈಗ 3 ಕಾರ್ಡ್ ಇಡ್ತೀನಿ. ಸೊ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡ್ಕೊಳ್ಳಿ. ಆಂಜನೇಯ ಏನ್ ಹೇಳ್ತಾರೆ ನೋಡೋಣ. ಯಾರ್ ನಂಗೆ ಗಿಫ್ಟ್ ಕಳ್ಸಿದ್ರಿ ಅಥವಾ ಯಾರ್ ನಂಗೆ ಸ್ಯಾರಿಗೆ ಅಮೌಂಟ್ ಹಾಕಿದ್ರಿ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶೀರ್ವಾದ ಹೀಗೆ ಇರ್ಲಿ. ಕನೆಕ್ಟ್ ವಿತ್ ಯುವರ್ ಇನ್ನರ್ ಸೆಲ್ಫ್ ಅಂತ ಇದೆ. ಸೊ ಫೈತ್ ಇನ್ ಟಫ್ ಟೈಮ್, ಕಷ್ಟದ ಸಮಯದಲ್ಲಿ ನಂಬಿಕೆ ಅನ್ನೋದು ಇರ್ಲಿ ಅಂತ ಹೇಳ್ತಿದ್ದಾರೆ. ಸೊ ನಂಬಿಕೆ ಅನ್ನೋದು ಹೀಗೆ ಇರ್ಲಿ, ನಂಬಿಕೆಯನ್ನ ಉಳಿಸ್ಕೊಳ್ಳಿ. ಸೊ ಮೊದಲನೇದು, ಎರಡನೇದು, ಮೂರನೇದು ಬೇಕು ಅಂದ್ರೆ ಮೂರನ್ನು ಆಯ್ಕೆ ಮಾಡ್ಕೊಳ್ಳಿ. ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ, ಭಯ ಬೇಡ ಅನ್ನುವಂಥದ್ದು ಇದೆ. ಯಾವುದೇ ಕಾರಣಕ್ಕೂ ಭಯನ ಇಟ್ಕೊಳ್ಬೇಡಿ. ಯಾವ ಕೆಲಸ ಮಾಡೋದಿದ್ರು, ಎಂಥದ್ದೇ ಸಮಸ್ಯೆ ಇದ್ರೂ, ಎಂಥದ್ದೇ ಪರಿಸ್ಥಿತಿ ಇದ್ರೂ, ಎಂಥದ್ದೇ ಸಿಚುವೇಶನ್ ಇದ್ರೂ ಕೂಡ ಎಲ್ಲ ರೀತಿಲೂ ನೀವು ಭಯ ಬಿಟ್ಟು ಹೋರಾಡಿ, ನಿಮಗೆ ಆ ಜಯ ಸಿಕ್ಕೇ ಸಿಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಗೇನು ಮೆಡಿಸನ್ನಿಗೋಸ್ಕರ ಹುಡುಕ್ತಾ ಇದ್ರೆ ಆ ಮೆಡಿಸನ್ ಕೂಡ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಭಯ ಬೇಡ ಅನ್ನುವಂಥದ್ದು ಇದೆ. ಜೊತೆಗೆ ಓಂ ಶ್ರೀ ಹನುಮತೆ ನಮಃ ಅಂತ ದಿನಾಗ್ಲೂ 11 ಬಾರಿ ಜಪಾನ ಮಾಡಿ, ಇದರಿಂದ ಒಳ್ಳೇದಾಗತ್ತೆ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ, ಸೆಲ್ಫ್ ಕಾನ್ಫಿಡೆನ್ಸ್ ಇರ್ಲಿ ಅಂತ ಇದೆ. ಸೊ ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ, ವಿಶ್ವಾಸ ಎಲ್ಲವೂ ಇರ್ಲಿ. ಆಂಜನೇಯನ ಮೇಲೆ ನಿಮ್ಗೆ ನಂಬಿಕೆ ಇರ್ಲಿ, ರಾಮನ ಮೇಲೆ ನಂಬಿಕೆ ಇರ್ಲಿ. ಜೊತೆಗೆ ಎಂಥದ್ದೇ ಕ್ರೂಷಿಯಲ್ ಟೈಮ್ ಇದ್ರೂ, ಎಂಥದ್ದೇ ಕಠಿಣ ಪರಿಸ್ಥಿತಿ ಇದ್ರೂ ಆ ಸಮಯ ನಿಮ್ಗೆ ನಿಮ್ಮ ಮೇಲೆ ನಂಬಿಕೆ ಇರ್ಲಿ. ಸಮಸ್ಯೆಗಿಂತ ನಿಮ್ಮ ಭಕ್ತಿ ದೊಡ್ಡದಿದೆ. ನಿಮ್ಮ ಭಕ್ತಿಯ ಶಕ್ತಿಯಿಂದ ಎಲ್ಲವೂ ಕೂಡ ಸಾಧ್ಯ ಇದೆ. ದಿನಾಗ್ಲೂ ತುಪ್ಪದ ದೀಪನ ಆಂಜನೇಯನ ವಿಗ್ರಹದ ಮುಂದೆ ಅಥವಾ ಫೋಟೋ ಮುಂದೆ ಹಚ್ಚಿ, ದಿನ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಮಂಗಳವಾರ ಆದ್ರೂ ಹಚ್ಚಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ, ಪ್ರೊಟೆಕ್ಟ್ ದ ವೀಕ್ ಅಂತ ಇದೆ. ನಿಮ್ಗಿಂತ ಕೆಳವರ್ಗದಲ್ಲಿ ಇರೋರ್ನ ಅಥವಾ ನಿಮ್ಗಿಂತ ಕಷ್ಟದಲ್ಲಿ ಇರೋರನ್ನ, ನಿಮ್ಗಿಂತ ವೀಕ್ ಆಗಿ ಇರೋರನ್ನ, ನಿಮ್ಮ ಸಹಾಯದ ಅಗತ್ಯ ಇರೋರನ್ನ ಕಾಪಾಡಿ ಅನ್ನುವಂಥದ್ದು ಇದೆ. ಸಾಕಷ್ಟು ಜನರಿಗೆ ನಿಮ್ಮ ರಕ್ಷಣೆಯ ಅಗತ್ಯ ಇದೆ, ರಕ್ಷಣೆನ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಕೆಲಸನೇ ಇನ್ನೊಬ್ಬರಿಗೆ ಸಹಾಯ ಮಾಡುವಂಥದ್ದು. ನೀವು ಇನ್ನೊಬ್ಬರಿಗೆ ಸಹಾಯ ಮಾಡ್ತಾ ಇರಿ, ಮಿಕ್ಕಿದೆಲ್ಲವೂ ತಂತಾನೇನೆ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ನ್ಯಾಯ ಕೊಡಿಸಿ, ನ್ಯಾಯದ ಪರವಾಗಿ ನಿಲ್ಲಿ ಅನ್ನುವಂಥದ್ದು ಇದೆ. ಸೊ ಅಮಾಯಕರಿಗೆ ಅಥವಾ ನೊಂದವರಿಗೆ ಅಥವಾ ಕಷ್ಟದಲ್ಲಿರೋರಿಗೆ ನ್ಯಾಯನ ಕೊಡಿಸಿ ಅನ್ನುವಂಥದ್ದು ಇದೆ. ಭಯ ಬೇಡ, ಆಂಜನೇಯ ತುಂಬಾ ಶಕ್ತಿಯಾಗಿ ಇದ್ದಾನೆ. ಸೊ ಆಂಜನೇಯನ ಗದೆ ಉತ್ತರ ಕೊಡುತ್ತೆ ದುಷ್ಟರಿಗೆ, ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಸಹಾಯಕ್ಕೆ ಎಲ್ಲರೂ ಇದ್ದಾರೆ ಅನ್ನುವಂಥದ್ದು ಇದೆ. ನಿಮ್ಮದೇ ಫ್ಯಾನ್ ಫಾಲೋಯಿಂಗ್ ಕೂಡ ಹೆಚ್ಚಾಗತ್ತೆ. ಸೊ ನಿಮ್ಮ ದಾರಿಲೇನೆ ಒಂದಷ್ಟು ಜನ ನಡೀತಾರೆ, ಒಳ್ಳೇದ್ ಮಾಡ್ತಾ ಹೋಗಿ ಅನ್ನುವಂಥದ್ದು ಇದೆ. ನೀವು ಮಾಡುವಂತ ಕೆಲಸ ಕಾರ್ಯಗಳಿಂದ ಒಂದು ಸಣ್ಣ ಪುಟ್ಟ ಮಗುವಿನ ಹೃದಯದಲ್ಲೂ ಕೂಡ ಸಹಾಯ ಮಾಡುವಂತ ಮನಸ್ಥಿತಿಗೆ ಬರುತ್ತೆ. ಒಂದು ಧೈರ್ಯವಾಗಿ ಮುನ್ನಡೆಯುವಂತ ಮನಸ್ಥಿತಿ ಒಂದು ಸಣ್ಣ ಮಗುವಿನ ಮನಸ್ಸಿನಲ್ಲೂ ಕೂಡ ಬರೋ ಹಾಗೆ ನಿಮ್ಮ ಧೈರ್ಯದ ನಡೆ ನುಡಿ, ನಿಮ್ಮ ಒಂದು ಹೇಗೆ ಹೇಳೋದು, ಆ ಒಂದು ಆದರ್ಶಪ್ರಾಯವಾದಂಥ ಹಾದಿ, ನಿಮ್ಮ ಜೀವನದ ಹಾದಿ ಎಲ್ಲವೂ ಕೂಡ ಬಹಳಷ್ಟು ಜನರಿಗೆ ಪ್ರೇರಣಾದಾಯಕವಾಗಿ ಇದೆ. ಹೀಗೆ ನಡೀರಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ತುಪ್ಪದ ದೀಪನ ಹಚ್ಚಿ ದಿನಾಗ್ಲೂ ಬೆಳಿಗ್ಗೆ ಸಂಜೆ, ಇದರಿಂದ ಸಾಕಷ್ಟು ಒಳಿತಾಗತ್ತೆ. 1-2 ನಿಮಿಷ ಆ ದೀಪದ ಜ್ಯೋತಿನ ನೋಡಿ ಪ್ರಾರ್ಥನೆಯನ್ನ ಮಾಡಿ, ಖಂಡಿತವಾಗ್ಲೂ ನಿಮ್ಮ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ, ನಿಮ್ಮ ಮುಂದಿನ ಬದುಕಿಗೆ ಆಧಾರ, ಜೊತೆಗೆ ನಿಮ್ಗೆ ಒಂದು ಒಳ್ಳೆ ಮಾರ್ಗದರ್ಶನ, ಜೊತೆಗೆ ನಾನು ಇದೀನಿ ಅನ್ನುವಂಥ ಭರವಸೆ ಕೂಡ ಅದರಲ್ಲಿ ಆಂಜನೇಯ ನಿಮ್ಗೆ ಕೊಡ್ತಾರೆ. ಇದು 3 ಕಾರ್ಡು ಒಂದನ್ನೇ ಹೇಳ್ತಿದೆ. ಭಯ ಪಡ್ತಿದ್ದೀರಾ, ಭಯ ಪಡಬೇಡಿ. ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ. ನಿಮ್ಮನ್ನ ನೀವು ವೀಕ್ ಅಂತ ಅನ್ಕೊಳ್ಬೇಡಿ. ನಿಮ್ಮಿಂದ ಬೇರೆಯವರಿಗೆ ಸಹಾಯ ಸಿಗುವಷ್ಟು
ನಿಮ್ಮಲ್ಲಿ ಆ ಸಾಮರ್ಥ್ಯನ, ಶಕ್ತಿನ ಭಗವಂತ ಇಟ್ಟಿದ್ದಾನೆ ಅಂದ್ರೆ, ನಿಮ್ಮನ್ನ ನೀವು ರಕ್ಷಿಸ್ಕೊಳಕ್ಕಾಗೋದಿಲ್ಲ ಅನ್ನುವಷ್ಟು ಭಗವಂತ ನಿಮ್ಮನ್ನ ವೀಕ್ ಮಾಡಿಲ್ಲ. ನಿಮ್ಮನ್ನ ನೀವು ರಕ್ಷಿಸ್ಕೊಳ್ತಾ, ನಿಮ್ಮ ರಕ್ಷಣೆಯನ್ನ ಬೇರೆಯವ್ರಿಗೂ ಕೊಡ್ತಾ ಜೀವನದಲ್ಲಿ ಮುಂದುವರಿರಿ, ನಾನಿದ್ದೀನಿ ನಿಮ್ಮ ಬೆನ್ನಿಂದೆ ಅನ್ನುವಂಥದ್ದು ಆಂಜನೇಯ ಹೇಳ್ತಿದ್ದಾರೆ. ಗುರುವಾಗಿ ಆಂಜನೇಯ ಸಿಕ್ಕಿದ್ದಾರೆ. ಸೊ ಅರಿವಿನ ಗುರುವಾಗಿ ಆಂಜನೇಯನ ನಿಮ್ಮ ಜೀವನದಲ್ಲಿ ಬರಮಾಡ್ಕೊಳ್ಳಿ. ಇನ್ನ ಹೆಚ್ಚಿನ ಒಳಿತಾಗತ್ತೆ. ಸೊ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಂ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಾನ್ ಸ್ಮರಣೇತ್ ಭವೇತ್. ಆಂಜನೇಯನ ಕೃಪಾಶೀರ್ವಾದದಿಂದ ನಿಮ್ಗೆ ಮಾತಿನ ಶಕ್ತಿ, ಆಲೋಚನೆಯ ಶಕ್ತಿ, ದೇಹದ ಶಕ್ತಿ ಎಲ್ಲವೂ ಕೂಡ ಬರ್ಲಿ. ನಿಮ್ಮ ಜೀವನದ ಸಮಸ್ಯೆಗಳು, ಶತ್ರುಬಾಧೆ ಎಲ್ಲವೂ ಕೂಡ ದೂರ ಆಗ್ಲಿ. ದೀರ್ಘಾಯುಷ್ವಂತರಾಗಿ ಇರಿ ಅಂತ ಹಾರೈಸ್ತಾ, ಜೈ ಆಂಜನೇಯ. ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನಕಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಎಲ್ಲರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್. ಬಾಯ್. ನಮಸ್ತೆ. The Sri Vagdevi Tarot channel is so glad to see you again. Thank you for watching our tarot card readings today.